ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿ ಇದ್ದೀರಾ? ಯೇಸು ಕ್ರಿಸ್ತನು ಸಂಗಡ ಇದ್ದರೆ ಯಾವಾಗಲೂ ಸಂತೋಷವಾಗಿ ಇರಬೇಕು. ಅದಕ್ಕೆ ತಾನೇ ದೇವರು ನಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ. ಆತನು ನಮ್ಮೊಟ್ಟಿಗೆ ಮಾತನಾಡುವಂಥ ಅದ್ಭುತವಾದ ದೇವರು ನೋಡಿರೆ. ಈಗ ಹಿಂದೆ ನೋಡುತ್ತೀರಲ್ಲ, ಏನೋ ಒಂದು ಬರೆದಿದೆ, 40 ಎಂಬುದಾಗಿ ಬರೆದು ಗಾಡ್ ಈಸ್ ಫೇತ್ಫುಲ್, ದೇವರು ನಂಬಿಗಸ್ತರು ಎಂಬುದಾಗಿ ಬರೆದದ. ಏನು ವಿಷಯ ಗೊತ್ತಾ? 1978ರಿಂದ 2018 ಎಂಬುದಾಗಿ 40 ವರ್ಷಗಳು ಬರೆಯಲ್ಪಟ್ಟಿದೆ ಅಲ್ಲ. 1978ರಲ್ಲೇ ಯೇಸು ಬಿಡಿಸುತ್ತಾನೆ ಸೇವೆ ಒಂದು ಪ್ರಾರ್ಥನೆ ಗುಂಪಾಗಿ ಆರಂಭವಾಯಿತು. 2018ನೇ ವರ್ಷ, 40ನೇ ವರ್ಷ ಈ ಸೇವೆಯನ್ನು ಮುನ್ನಡೆಸಿದ್ದನ್ನು ನೆನೆಸಿಕೊಳ್ಳುವಂತೆ ಈ ಒಂದು ಸ್ಮಾರಕವನ್ನು ಮಾಡಲಾಗಿದೆ ನೋಡಿರೆ. ಇದರಲ್ಲಿ ಏನನ್ನು ಅರಿತುಕೊಂಡೆವು ಅಂದರೆ, ನಮ್ಮ ಸಾಮರ್ಥ್ಯ, ನಮ್ಮ ಪರಿಶ್ರಮ, ನಮ್ಮ ಕಷ್ಟ, ನಮ್ಮ ಪ್ರಯತ್ನ ಅದ್ಯಾವುದು ಕೂಡ ಅಲ್ಲ. ಇದಕ್ಕೆ ಕಾರಣವೇ ದೇವರು ನಂಬಿಗಸ್ತರು. ಆತನು ನನಗೆ ಮಾತು ಕೊಟ್ಟನು, ನಾನು ಸಂಗಡ ಇದ್ದು ಮುನ್ನಡೆಸುವೆನು ಎಂದು. ಆತನು ನಂಬಿಗಸ್ತನಾಗಿದ್ದಾನೆ. ವಾಗ್ದಾನವನ್ನು ನೆರವೇರಿಸುವುದರಲ್ಲಿ, ನನ್ನನ್ನು ಕಾಪಾಡಿ ಮುನ್ನಡೆಸುವುದರಲ್ಲಿ. ಆದ್ದರಿಂದ ನಾನು ಹಿಂತಿರುಗಿ ನೋಡಿದರೆ ನನ್ನ ಸಾಮರ್ಥ್ಯ, ನನ್ನ ಪ್ರಯಾಸ, ನನ್ನ ಶ್ರಮ ಇದೇನು ಕೂಡ ಅಲ್ಲ. ದೇವರು ನಂಬಿಗಸ್ತನು. ನನ್ನನ್ನು ಕರೆದವನು ನಂಬಿಗಸ್ತನು. ಆದ್ದರಿಂದಲೇ ನಿಂತಿದ್ದೇನೆ. ಅದನ್ನು ನಾನು ಅರಿತುಕೊಳ್ಳುವಂತೆ ಈ ಸೇವೆ, ದೇವರು ನಂಬಿಗಸ್ತರಾಗಿ ಇರುವುದರಿಂದಲೇ ಈ ಸೇವೆ ಆಶೀರ್ವಾದವಾಗಿ ಇದು ನೆಲೆಗೊಂಡಿದೆ ಎಂಬುದನ್ನು ತಿಳಿಸುವಂತೆಯೇ ಈ ಸ್ಮಾರಕವನ್ನು ಇಲ್ಲಿ ಮಾಡಲಾಗಿದೆ. ಅದೇ ದೇವರು ನಿಮಗೂ ಕೂಡ ನಂಬಿಗಸ್ತರಾಗಿದ್ದಾರಲ್ಲ. ಆತನು ನಂಬಿಗಸ್ತನಾಗಿ ಇರುವುದರಿಂದಲೇ ನಾವು ನಿರ್ಮೂಲವಾಗದೆ ಇದ್ದೇವೆ. ಅದನ್ನೆನೆಸಿ ನಾವು ದೇವರನ್ನು ಸ್ತುತಿಸಬೇಕು. ಸರಿನಾ? ಸರಿ, ಈಗ ಲೂಕ 1ನೇ ಅಧ್ಯಾಯದಿಂದ ದೇವರೊಂದು ಕಾರ್ಯವನ್ನು ಹೇಳುತ್ತಾರೆ. ಅದರ 50ನೇ ವಾಕ್ಯದಲ್ಲಿ, ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ದಯವು ತಲತಲಾಂತರದವರೆಗೂ ಇರುವುದು. ದೇವರ ದಯೆ, ಇದುವೇ ಬಹಳ ಮುಖ್ಯ. ದೇವರ ಕೃಪೆ, ದೇವರ ದಯೆ, ದೇವರ ಕರುಣೆ ಅದು ನಮ್ಮ ಮೇಲೆ ಇದ್ದರೆ ಸಾಕು. ದೇವರೇ ನಮ್ಮ ಮೇಲೆ ಕರುಣೆಯಿಂದ ಇರಿ, ದೇವರೇ ನನ್ನ ಮೇಲೆ ಕೃಪೆಯಿಂದ ಇರಿ, ದೇವರೇ ನನ್ನ ಮೇಲೆ ದಯೆಯಿಂದ ಇರಿ. ಆದ್ದರಿಂದ ದೇವರ ಕರುಣೆ ಇದೆ ನೋಡಿರೆ. ಆತನು ಕರುಣೆಯುಳ್ಳ ದೇವರು. ಆದರೆ ನಮ್ಮ ಮೇಲೆ ಕರುಣೆ ತೋರಬೇಕು. ಆ ಒಂದು ದೇವರ ದಯೆಯು ತಲಾಂತರಕ್ಕೂ ದೊಡ್ಡ ಆಶೀರ್ವಾದವನ್ನು ಉಂಟು ಮಾಡುತ್ತದೆ. ಯಾರು ದೇವರಿಗೆ ಭಯಪಟ್ಟು ಆತನ ಮಾರ್ಗಗಳಲ್ಲಿ ನಡೆಯುತ್ತಾರೋ ಅವರ ಮೇಲೆ ದೇವರ ದಯೆಯು ತಲಾಂತರದವರೆಗೂ ಇರುತ್ತದೆ. ನಿಮಗೆ ಮಾತ್ರವಲ್ಲ, ನಿಮ್ಮ ಮಕ್ಕಳು, ನಿಮ್ಮ ಮಕ್ಕಳ ಮಕ್ಕಳು, ಅವರ ಮಕ್ಕಳು, ತಲೆಮಾರಿನವರೆಗೂ ಆ ದಯೆಯು, ಆಶೀರ್ವಾದವು ಹಿಂಬಾಲಿಸುತ್ತದೆ ಎಂದು ಹೇಳುತ್ತಾರೆ. ಹಾಗಾದರೆ ನೀವು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ನಡೆದರೆ ನೀವು, ನಿಮ್ಮ ಮಕ್ಕಳು, ಅವರ ಮಕ್ಕಳು ಆಶೀರ್ವಾದವಾಗಿರುವುದನ್ನು ನೋಡಬಹುದು. ದೇವರಿಗೆ ಭಯಭಕ್ತಿ ಇಲ್ಲದೆ ಕೆಲವರು ಅಹಂಕಾರದಿಂದ ನಡೆಯುತ್ತಾರೆ, ನೋಡಿದ್ದೀರಾ? ಅಂಥವರ ನಿಮಿತ್ತ ಮಕ್ಕಳ ಮೇಲೆ ಶಾಪ ಬಂದು ಮಕ್ಕಳು ಕಷ್ಟಪಡುವುದನ್ನು ನಾನು ನೋಡಿದ್ದೇನೆ. ಹಾಗಾದರೆ ಆಶೀರ್ವಾದವೋ ಶಾಪವೋ ನಿಮ್ಮ ಕರಗಳಲ್ಲಿದೆ. ನೀವು ಕರ್ತನಲ್ಲಿ ಭಯಭಕ್ತಿಯುಳ್ಳವರಾಗಿ ಆತನ ಮಾರ್ಗದಲ್ಲಿ ನಡೆದರೆ ದಯೆ, ಆಶೀರ್ವಾದ ಉಂಟಾಗುತ್ತದೆ. ನೀವು ದೇವರನ್ನು ಬಿಟ್ಟು ಹೋಗಿ ದಾರಿ ತಪ್ಪಿ ಆತನ ದುಃಖಪಡಿಸುವಂಥ ಕಾರ್ಯಗಳನ್ನು ಮಾಡಿದರೆ ಶಾಪ ಸಂತತಿಯಾಗಿ ಹಿಂಬಾಲಿಸುತ್ತದೆ. ಆದ್ದರಿಂದ ದೇವರೇ, ನಾನು ನಿಮಗೆ ಭಯಪಟ್ಟು ನಡೆಯಬೇಕು. ನಿಮ್ಮ ದಯೆ ನನ್ನ ಕುಟುಂಬದ ಮೇಲೆ, ನಮ್ಮ ತಲೆಮಾರಿನ ಮೇಲೆ ಇರಬೇಕೆಂದು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ. ಆತನು ನಂಬಿಗಸ್ತನಾದ ದೇವರು. ನೀವು ಯಥಾರ್ಥವಾಗಿ ಒಪ್ಪಿಸಿಕೊಟ್ಟರೆ ಆತನು ನಂಬಿಗಸ್ತನಾದ ದೇವರಾಗಿದ್ದು ತಲೆಮಾರಿನವರೆಗೂ ಆಶೀರ್ವದಿಸಿ ನಡೆಸುವರು. ದೇವರೇ, ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ನಾನು ಕೊರತೆ ಉಳ್ಳವಳು. ನನ್ನನ್ನು ಕ್ಷಮಿಸಿರಿ ದೇವರೇ. ನಾನು ನಿಮಗೆ ಭಯಭಕ್ತಿಯುಳ್ಳವನಾಗಿ ನಡೆಯಬೇಕು. ನಿಮಗೆ ಇಷ್ಟವಿಲ್ಲದಿರುವಂಥ ಯಾವುದನ್ನು ಮಾಡಬಾರದು. ನಿಮ್ಮ ದಯೆ ನನಗೆ ಬೇಕು, ನನ್ನ ಕುಟುಂಬಕ್ಕೆ ಬೇಕು, ನನ್ನ ಮಕ್ಕಳಿಗೆ, ಅವರ ಮಕ್ಕಳಿಗೆ ಬೇಕು. ತಲೆಮಾರು ಅದು ಮುಂದುವರಿಯಬೇಕು. ಅದಕ್ಕಾಗಿ ನಾನು ಕರ್ತನಿಗೆ ಭಯಪಟ್ಟು ನಡೆಯಲು ಒಪ್ಪಿಸಿಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್. ಯೇಸು ಬಿಡಿಸುತ್ತಾನೆ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.